ನಾನು ಮಾತನಾಡಿದ್ದು ಅದನ್ನು 11ನೇ ತಾರೀಕು 1ನೇ ತಿಂಗಳಲ್ಲಿ, ಅದನ್ನು ಬಿಟ್ಟಿರೋದು 28ನೇ ತಾರೀಕು 1ನೇ. 20 ದಿವಸ ಆದಮೇಲೆ ಇದನ್ನು ತಿರ್ಚಿ ವ್ಯವಸ್ಥಿತವಾಗಿ ನನ್ನ ಮೇಲೆ ಪಿತೂರಿ ಮಾಡಿ ಶಿವರಾಮೇಗೌಡನಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಏಕೈಕ ಉದ್ದೇಶದಿಂದ ನಾನು ಯಾರ ಬಗ್ಗೆನೂ ಮಾತನಾಡಿಲ್ಲ. ಆದರೂ ಸಹಿತ ನಾನು ಮಾತಾಡಿದ್ದೀನಿ ಅಂತೇಳಿ ಬಿಂಬಿಸಿ ನಾನು ಏನು ಮಾತಾಡಿರ್ತಕ್ಕಂಥದ್ದೇ ಬೇರೆ, ಯಾರು ನಮ್ಗೆ ಆಗದೇ ಇರ್ತಕ್ಕಂಥವ್ರು ಕೆಟ್ಟ ರೀತಿ ಬರೋ ರೀತಿ ಮಾಡಿದ್ದಾರೆ. ಅಂಬರೀಷ್ ಅಣ್ಣನ ಅಭಿಮಾನಿಗಳಿಗೆ ಕ್ಷಮೆ ಇರಲಿ. ಮಂಡ್ಯ ಜಿಲ್ಲೆ ಜನತೆಗೆ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಅಂಬರೀಷ್ ಅಣ್ಣನ ಅಭಿಮಾನಿಗಳಿಗೆ ನಾನು ಯಾರ್ದೋ ದೂರವಾಣಿನಲ್ಲಿ ಮಾತನಾಡಿದ್ದೀನಿ ಅಂತಕ್ಕಂಥದ್ದು ಒಂದು ವಿಡಿಯೋ, ತಿರ್ಚಿರ್ತಕ್ಕಂಥ ವಿಡಿಯೋ ಆಡಿಯೋ ಪ್ರಚಾರ ಆಗಿರ್ತಕ್ಕಂಥದ್ದು ನಾನು ನೋಡ್ತಾ ಇದ್ದೀನಿ. ನಾನು ನಿಮಗೆ ಸ್ಪಷ್ಟೀಕರಣನೂ ಸಹಿತ ನಾನು ಕೊಟ್ಟಿದ್ದೀನಿ. ನಾನು ಮಾತನಾಡಿದ್ದು ಅದನ್ನು 11ನೇ ತಾರೀಕು 1ನೇ ತಿಂಗಳಲ್ಲಿ, ಅದನ್ನು ಬಿಟ್ಟಿರೋದು 28ನೇ ತಾರೀಕು 1ನೇ ತಿಂಗಳಲ್ಲಿ. ನೀವಾರು ಅರ್ಥ ಮಾಡ್ಕೋಬೇಕು. ನನ್ನ ಮೇಲೆ ಅದೇ ರೀತಿ ಇದ್ದರೆ ಯಾಕೆ ಬಿಡಬಾರ್ದಾಗಿತ್ತು ಮುಂಚೆಲೆ? 20 ದಿವಸ ಆದಮೇಲೆ ಇದನ್ನು ತಿರ್ಚಿ ವ್ಯವಸ್ಥಿತವಾಗಿ ನನ್ನ ಮೇಲೆ ಪಿತೂರಿ ಮಾಡಿ ಶಿವರಾಮೇಗೌಡನಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಇದು ಒಂದು ಕಡೆ. ನಾನು 1-1.5 ವರ್ಷದಿಂದ ನಾಗಮಲ್ ಕಡೆಗೆ ಹೋಗ್ತಿರಲಿಲ್ಲ. ಈಗ ನಾಗಮಲ್ ಕಡೆಗೆ ಕಳೆದ 5-6 ತಿಂಗಳಿಂದ ನಾನು ವಾರ ಹೋಗಿ ಬರ್ತಕ್ಕಂಥದ್ದು. ನಾನು ಯಾರ್ಯಾರು ನಾನು ನಂಬಿದ್ದಾರೆ ಆ ಜನಕ್ಕೆ ಏನಾದ್ರು ಸೇವೆ ಮಾಡಬೇಕು ಅನ್ನೋ ಏಕೈಕ ದೃಷ್ಟಿಯಿಂದ ನಾಗಮಲ್ಗೆ ಹೋಗಿ ಬರ್ತಾಯಿದ್ದೀನಿ. ಇದನ್ನು ಸಹಿಸಲಾರದೇ ಇರತಕ್ಕಂಥವ್ರು, ಇದು ಇಲ್ಲಿ ಶಿವರಾಮೇಗೌಡರು ಯಾಕೆ ಬರಬೇಕು, ನಾವಿಬ್ಬರು ಹೋರಾಟ ಮಾಡ್ತಾ ಇದ್ದೀವಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಯಾರೂ ನಮಗೆ ಆಗದೇ ಇರತಕ್ಕಂಥವ್ರು, ನಾನು ಏನು ಮಾತಾಡಿರ್ತಕ್ಕಂಥದ್ದೇ ಬೇರೆ, ಅಲ್ಲಿ ತಿರ್ಚಿ ನನಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ನನ್ನ ಮೇಲೆ ಕೆಲವರು ಫ್ಯಾನ್ಸ್ಗಳು ಬೇಜಾರು ಮಾಡ್ಕೊಳ್ಳೋ ರೀತಿಯಲ್ಲಿ ಈಗ ನಾನು ಅಂಬರೀಷ್ ಅವ್ರ ಬಗ್ಗೆ ಆಗಿರ್ಬೋದು, ಮಾದೇಗೌಡರ ಬಗ್ಗೆ ಆಗಿರ್ಬೋದು, ಚಲರಾಜ ಸ್ವಾಮಿ ಬಗ್ಗೆ ಆಗಿರ್ಬೋದು, ನಾನು ಯಾರ ಬಗ್ಗೆನೂ ಮಾತನಾಡಿಲ್ಲ. ಆದರೂ ಸಹಿತ ನಾನು ಮಾತಾಡಿದ್ದೀನಿ ಅಂತೇಳಿ ಬಿಂಬಿಸಿ ನನಗೆ ಕೆಟ್ಟ ಹೆಸರು ರೀತಿ ಬರೋ ರೀತಿ ಮಾಡಿದ್ದಾರೆ. ಆದರೂ ಸಹಿತ ಇವತ್ತು ನನ್ನ ಮಿತ್ರರು, ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಮತ್ತು ಕೆಲವು ಮಿತ್ರರು ಪತ್ರಿಕಾ ಹೇಳಿಕೆಯಲ್ಲಿ ಏನು ಶಿವರಾಮಣ್ಣವರು ಒಂದು ಕ್ಷಮೆ ಕೇಳಿದ್ರೆ ಏನಾಗುತ್ತೆ ನಮ್ಮ ಅಭಿಮಾನಿಗಳಿಗೆ, ಅವ್ರು ಬೇಜಾರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾನು ಇವತ್ತು ಮತ್ತೆ ಮಾಧ್ಯಮದವ್ರ ಮುಂದೆ ಬಂದು ಇವತ್ತು ನಾನು ಈ ವಿಚಾರದಲ್ಲಿ ನಿರ್ದೋಷಿ, ನನಗೆ ಇದಕ್ಕೆ ಸಂಬಂಧ ಇಲ್ಲ. ಆದರೂ ಸಹಿತ ನನ್ನ ಹೆಸರಿನಲ್ಲಿ ಈ ವಿಡಿಯೋ ಓಡಿರೋದ್ರಿಂದ ನನ್ನ ಯಾರ್ಯಾರ ಮನಸ್ಸಿಗೆ ಅವರು ಅಂಬರೀಷ್ ಅಣ್ಣ ಇರ್ಬೋದು, ಮಾದೇಗೌಡರು ಇರ್ಬೋದು, ಚಲರಾಜ ಸ್ವಾಮಿಯವರು ಇರ್ಬೋದು, ಇನ್ನೂ ಯಾರಿಗಾದರೂ ಬೇಜಾರಾಗಿದ್ದರೆ ಅವರ ಅಭಿಮಾನಿಗಳಿಗೆ ಬೇಜಾರಾಗಿದ್ದರೆ ಬೇಜಾರಾಗಿದ್ದರೆ ಅದು ಕ್ಷಮೆ ಇರಲಿ. ನನ್ನ ಕಡೆಯಿಂದ ಈ ಒಂದು ವಿಡಿಯೋ ಆಗಿರೋದು ನನ್ನ ಹೆಸರಿನಲ್ಲಿ ಬಂದಿರೋದ್ರಿಂದ ಅಂತ ಹೇಳಿ ಈ ಸಂದರ್ಭ